ನನಗೆ ಇಂಥ ಮೋಸ ಮಾಡಿದಿರಿ, ಇದು ಕಲ್ಲ, ಈ ಮಲ್ಲಯ್ಯ ಅಲ್ಲ, ನನಗೆ ಭೇಟಿಯಾಗಿದ್ದ ಜಟಾಧಾರಿ ಆಗಿರುವಂತ ಮಲ್ಲಯ್ಯ. ಕೈ ಒಳಗ ಬೆತ್ತಗೋಲಿತ್ತು, ಒಳಗ ರುದ್ರಾಕ್ಷ ಸರ ಇದ್ದು, ಹಣಿ ಮೇಲೆ ವಿಭೂತಿ ಇದ್ದು, ಮುಖ ತುಂಬಾ ಗಡ್ಡಿದ್ದು, ಹೌದು, ತಲೆ ಮೇಲೆ ಜಡಿ ಇದ್ದು. ಆ ಮಲ್ಲಯ್ಯ ಬೇಕು ನನಗೆ, ಈ ಮಲ್ಲಯ್ಯ ಬೇಕಾಗಿಲ್ಲ ಅಂತೇಳಿ ಅಳ್ಕೋತ ಹೊಳ್ಳಿ ಹೊಂಟ. ಪರ್ವತದ ಮ್ಯಾಗೆ ಏರದ ಗುಡ್ಡದ ಮೇಲೆ ಭೀಮನ ಕೊಳ್ಳಂತಾರದ. ಗುಡ್ಡದ ಮೇಲೆ ಏರಿ, ಮಲ್ಲಯ್ಯ ನನ್ನ ತಾಯಿ ಕಟ್ಟಿದ ಬುತ್ತಿಯನ್ನು ನಾ ತೆಳಗಿಟ್ಟಿಲ್ಲ, ನೀ ಬಂದು ಉಣದಿದ್ದರ ಈ ಪರ್ವತ ಮ್ಯಾಗಿಂದ ಹಾರಿ ಪ್ರಾಣ ಕೊಡ್ತೀನಿ ಮಲ್ಲಯ್ಯ ಅಂತೇಳಿ ಭೀಮನ ಕೊಳ್ಳದ ಮೇಲೆ ಹಾರ್ತಿದ್ದ. ಹೌದು, ಮಲ್ಲಯ್ಯ ಕೊನೆಯದಾಗಿ ಒದರ್ತೀನಿ, ಬಂದು ಊಟ ಮಾಡಿದ್ರೆ ಸರಿ ಇಲ್ಲ, ನಾನು ಪ್ರಾಣ ಕೊಡ್ತೀನಿ ಅಂತೇಳಿ ಮಲ್ಲಯ್ಯ ಅಂತೇಳಿ ತೆಳಗ ಹಾರ್ತಿದ್ದ. ಅವನ ಭಕ್ತಿಗೆ ಮೆಚ್ಚಿ ಸಿದ್ದರಾಮಗ ಶ್ರೀಶೈಲಗಿರಿ ಮಲ್ಲಯ್ಯ ಎತ್ತಿ ಕೈ ಹಿಡ್ದ. ಏನ ನಾಮತಿಯೋ ಪಿಂಟು ಮಾಸ್ತಾರ, ಇಲ್ಲಿ ಏನು ನೇಮತಿಯೋ? ಹೌದಾ, ಮಲ್ಲಯ್ಯನ ನಾಮ ಕಾಪಾಡಿದ ಸಿದ್ದರಾಮಗ. ಹೌದು, ಇನ್ನೂ ಭಾಳ ಬರ್ತಾವ. ಹೌದೌದು, ಹೋಗೋನು ಸಣ್ಣಾಗಿ ಭಾಳ ಫಾಸ್ಟ್ ಆಗಬಾರದು. ಏನ್ ಹೇಳ್ಬೇಕತ್ರಿಪ್ಪ? ಸಿದ್ದರಾಮನ ಭಕ್ತಿ ನೋಡಿದ ಕ್ಷಣ ನವಣಿ ಹೊಲದಾಗ ಗುರು ಕೊಟ್ಟೋ ದರ್ಶನ. ಕಮರಿ ಕೊಳ್ಳದ ಮ್ಯಾಲ ಕರ ಹಿಡಿದು ಎತ್ತುಕೊಂಡು ಶ್ರೀಮಲ್ಲಿಕಾರ್ಜುನ. ಹೌದು, ನೀವೆಲ್ಲ ಯಾವ ಭೂಮಿ ಒಳಗೆ ಹುಟ್ಟಿರಿ ಅಂದ್ರೆ ಗೇನಸಿದ್ಧ ಮತ್ತು ಸಿದ್ದರಾಮನ ಭೂಮಿ ಒಳಗೆ ಜನ್ಮ ತಾಳದವರಿದ್ದೀರಿ. ಹೌದಾ, ಇದೇ ಸೊಲ್ಲಾಪುರದ ಸುಗ್ಲಾದೇವಿ ಮತ್ತು ಮುದ್ದುಗೌಡನ ಹೊಟ್ಟಿಲಿ ಹುಟ್ಟಿ ಬಂದ ಯಾರಿಪ್ಪ? ಸಿದ್ದರಾಮ. ಹುಟ್ಟುತ್ತಲೇ ಮೂಕಿದ್ದ. ಹೌದು, ಒಂದು ದಿವಸ ತಾಯಿ ಸುಗಲಾದೇವಿ ಹೇಳ್ತಾಳ, ಮಗನೇ ದನ ಕೈಲಕ್ ಹೋಗಂದಾಗ ನಗ್ಲಕತ್ತ. ಹೌದು, ದನ ಮೈಸಾಕ ಬಂದ. ನಾ ಎಲ್ಲಾನು ನಿಮಗ್ ಒಂದಿಷ್ಟು ಓಡಿಕೆ ಒಳಗೆ ಹೇಳಕತ್ತೀನಿ, ಹೇಳ್ರಿ. ಸಮಯದ ಅಭಾವ ಇರೋದ್ರಿಂದ. ಹೌದು, ಯಾಕ ತಾವೆಲ್ಲ ಇತಿಹಾಸ ಗೊತ್ತಿದ್ದವ್ರು ತಿಳ್ಕೊಂಡವ್ರು ಇದ್ದೀರಿ ಅಂತ ಹೇಳಿ ಅದನ್ನ ಬಹಳ ಹೆಚ್ಚಿಗೆ ತಿದ್ದಲಕ್ ಹೋಗಂಗಿಲ್ಲ. ದನ ಮೈಸು ಜಾಗದೊಳಗೆ ಎಲ್ಲಿದೋ ಒಂದು ಸಪ್ಪಳ ಬತ್ತು. ಸಿದ್ದರಾಮ ಅಂತ ಸಪ್ಪಳ ಬತ್ತು. ಸಿದ್ದರಾಮ ಅಂತ ಒದರುವಾಗ ಓಯಪ್ಪ ಅಂದ್ಬಿಟ್ಟು 14 ವರ್ಷದ ಮೂಕ ಬಾಲಕ. ಹೌದು, ಓಯಪ್ಪ ಅಂದ. ಓಡಿ ಬರುತ್ತಾನ, ನೋಡ್ತಾನ ಜಟಾಧಾರಿಯಾಗಿರುವಂತ ಒಬ್ಬ ಸಾಧು ಇದ್ದ. ಕೈ ಒಳಗೆ ಬೆತ್ತಗೋಲ, ಕೊರಳಾಗ ರುದ್ರಾಕ್ಷಿ, ಹಣಿ ಮೇಲೆ ವಿಭೂತಿ ಇತ್ತು. ಲಕ್ಷಣ ಮುದುಕ. ಯಪ್ಪ ನೀ ಯಾರು ಅಂತ ಕೇಳಿದಾಗ, ಯಪ್ಪ ನೀ ಯಾರು, ಯಾಕೆ ಬಂದಿದೆ ಅಂದಾಗ ಆ ಸಾಧು ಹೇಳ್ದ, ಸಿದ್ದರಾಮ ನಾನು 8 ದಿವಸ ಆಯ್ತು ನನ್ನ ಹೊಟ್ಟಿಗೆ ಅನ್ನಿಲ್ಲ, ನನಗೆ ಹಸು ಆಗ್ಯದ ಮಗನ. ಹೌದು, ನನಗೊಂದಿಷ್ಟು ಊಟ ಮಾಡಿಸ್ತೀನೋ ಅಂತ ಕೇಳ್ದ. ಅವಾಗ 14 ವರ್ಷದ ಬಾಲಕ ನವಣಿ ಹೊರದಾಗ ದನ ಮೈಸ್ತಿದ್ದ ಇದೇ ಸೊಲ್ಲಾಪುರದೊಳಗ. ಹೌದು, ಯಪ್ಪ 8 ದಿವಸ ಆಯ್ತು ನಿನಗೆ ಯಾವ ಪಾಪಿಗಳು ಅನ್ನ ನೀಡಿಲೇನು? ಹೌದಾ, ನೀವೊಂದಿಷ್ಟು ನಿಂದ್ರಪ್ಪ, ನಾ ಮನೆಗೆ ಹೋಗಿ ಬುತ್ತಿ ಕಟ್ಕೊಂಡು ಬರ್ತೀನಿಪ್ಪ, ನಿನ್ನ ಹೆಸರೇನು ಅಂತ ಕೇಳ್ದ. ಹೌದು, 14 ವರ್ಷದ ಮಗ ಕೇಳಿದ್ರಿ ಈ ಮಾತ. ಯಪ್ಪ ನನ್ನ ಹೆಸರು ಮಲ್ಲಯ್ಯದ, ನಾ ಶ್ರೀಶೈಲದೊಳಗೆ ಇರ್ತೀನಿ ಅಂದ. ಹೌದು, ಆಯ್ತಪ್ಪ ನೀ ಇಲ್ಲೇ ನಿಂದ್ರು, ನಾ ಹೋಗ್ತೀನಿ ಅಂತೇಳಿ ಓಡಿ ಮನೆಗೆ ಬಂದ. ಮನೆಗೆ ಬರುತ್ತಾನ ತಾಯಿ ಮುಸುರಿ ತಿಕ್ಕಾಕತ್ತಿಳು ಸುಗಲಾದೇವಿ. ಹೌದು, ಇದೇ ಸೊಲ್ಲಾಪುರದೊಳಗೆ. ಹೌದೌದು, ಮನೆಗೆ ಬಾಗಲಾಗ ಹೆಜ್ಜೆ ಇಡುತ್ತಡ ಇಲ್ಲ ಯಾವಾತು ಅದರದ. ಮೂಕ ಮಗ ರೀ. ಹೌದು, ಮೂಕ ಮಗ ಯಾವಾತು ಅದರದ. ತಾಯಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಬಹಳ ಖುಷಿ ಐತಿ. 14 ವರ್ಷದ ಮಗ ಏಕ ಕಾಲಕ್ಕೆ ಯಾವತ್ತೇಳಿ ಒದರಿದಾಗ ಎಷ್ಟು ಖುಷಿ ಆಗ್ತದ್ರಿ. ಹೌದು, ವಿಚಾರ ಮಾಡ್ರಿ. 2-3 ವರ್ಷ ಮಾತು ಬರ್ಲಾರ್ದೊಂದು ಚಿಕ್ಕ ಹುಡುಗ. ಹೌದು, ತೊದಲು ನುಡಿದಿಂದ ತೊದಲು ನಾಲಿಗೆಯಿಂದ ಅಮ್ಮ ಅವ್ವ ಅಂದ್ರ ತಾಯಿಗೆ ಎದಿ ಹಾಲು ಉಕ್ಕಿ ಬರ್ತಾವ್ರಿ. ಹೌದೌದು, ಒಂದು ಖುಷಿ. ತೊದಲ ನಾಲಿಗೆಯಿಂದ ಯಾವತ್ ಹೇಳಿ ಒದರ್ದ ಆ ಶಬ್ದದೊಳಗೆ ಎಷ್ಟು ತಾಕತ್ತದ. ಹೌದು, ಆದ್ರ ಇವ 14 ವರ್ಷ ಮೂಕಿದ್ದ ಮಗ ಏಕ ಕಾಲಕ್ಕೆ ಯಾವತ್ತೇಳಿ ಒದರ್ದಾಗ ತಾಯಿಗೆ ಖುಷಿ ಆಯ್ತು. ಓಡಿ ಬಂದ ಮಗನಿಗೆ ತೆಕ್ಕಿಗೆ ಹಾಕೊಂಡು ಮುದ್ದಾಡಿ ಮಗನಿಗೆ ಮುದ್ದು ಕೊಟ್ಟು ಹೇಳ್ತಾಳೆಪ್ಪ, ನಿನಗೆ ಹ್ಯಾಂಗ ಬಾಯಿ, ನಿನಗೆ ಹ್ಯಾಂಗ ಮಾತು ಬಂದು? ಹೌದು, ಯವ್ವ ನಾ ದನ ಮೈಸ್ತಿದ್ದ, ಧ್ಯಾನಕ್ಕೂ ಕೂತಿದ್ದ. ಅಲ್ಲಿ ಒಬ್ಬ ಸಾಧು ಮುತ್ಯ ಬಂದನೇವ, ಪಾಪಿಗಳು. ಅವನಿಗೆ 8 ದಿವಸ ಆಯ್ತು ಯಾರು ಒಂದು ತುತ್ತ ಅನ್ನ ಕೊಟ್ಟಿಲ್ಲತ್ತವ. ನನ್ನ ಅಪ್ಪಗೆ ಬಹಳ ಹಸು ಆಗ್ಯದತ್ತ, ನೀ ಬೇಗನೆ ಬುತ್ತಿ ಕಟ್ಟು ತಾಯಿ. ಹೌದು, ಆ ಮುತ್ಯಾಗ ನಾವು ಉಣಿಸ್ಬೇಕಂದಾಗ ತಾಯಿ ಸುಗಲಾದೇವಿ ಆಗಿನ ಕಾಲಕ್ಕೆ ನವಣಿ ನವಣಿ ಪವಣಿ ನೋಡಿಲ್ಲ ಕಾಕ? ನೋಡಿಲ್ಲ. ನಾವು ಹುಟ್ಟಿದ ನೋಡಿ ಪ್ರಿಯ ಅಕ್ಕಿ ತಿಲ್ಲಕವ್ರಿ. ಹೌದು, ನವಣಿ ನೋಡಿದೆವು, ಅನ್ನ
ಇದು ಅದ್ರ ಬಾನ್ ಉಂಡಿದಿ ಹೌದಾ ಅದ್ರ ನನಕ ಹಿರಿಯ ಮನುಷ್ಯರಲ್ಲಿ ಇಲ್ಲಿಲ್ಲ ಹೌದು ನವಣಿ ಬಾನ ಹಾ ಮೊಸರು ಕಲಿಸಿ ಹೌದು. ಮೃಷ್ಟಾನ ಭೋಜನ ಮಾಡಿ ಕೊಟ್ಲು ಹೌದು. ಸಿದ್ದರಾಮ ಓಡಿ 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 ತಾ ದನಗೋಳಿಯಲ್ಲಿ ಬಿಟ್ಟಿದ್ದಲ್ಲ ಹಾ. ಅಲ್ಲಿಗೆ ಬಂದ ಬರುವುದ್ರೊಳಗೆ ಮಲ್ಲಯ್ಯ ಮಾಯಾಗಿ ಹೋಗಿದ್ದ ಹೌದು ಮಲ್ಲಯ್ಯ ಇರ್ಲಿಲ್ಲ ಹಾ. ಆ ಕಡೆ ಕಡೆ ನೋಡ್ದ ದನಗಳು ಸುತ್ತ ಹಾಕಿ ನೋಡ್ದ ಕಂಟಿ ಒಳಗೆ ಹೋಗಿ ನೋಡ್ದ ಹೌದು. ಎಲ್ಲಿನೂ ಮಲ್ಲಯ್ಯ ಕಾಣ್ಲಿಲ್ಲ ಮಲ್ಲಯ್ಯ 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 ಅಂತ ಕೂಗೋದು ಮಲ್ಲಯ್ಯ ನೀ ಊಟ ಮಾಡ್ತೀನಿ ಅಂತ ಹೇಳಿದಿಲ್ಲ ಹೌದು. 8 ದಿವಸ ಆಯ್ತು ನನಗೆ ಹಸು ಆಗ್ಯದ ಯಾರು ಒಂದು ತುತ್ತು ಅನ್ನ ನೀಡಿಲ್ಲ ಅಂತ ಹೇಳಿದಿಲ್ಲ ಹೌದು. ಎಲ್ಲಿದ್ದಿ ಮಲ್ಲಯ್ಯ ಬಾ ಬುತ್ತಿ ತಗೊಂಡು ಬಂದಿನಿ ಹಾ. ನನ್ನ ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ ಬಾ ಅಂತೇಳಿ ಒದರ್ಲಕತ್ತ ಹಾ ಹಾ ಆದ್ರೆ ಮಲ್ಲಯ್ಯ ಎಲ್ಲಿ ಕಾಣಿಸಲಿಲ್ಲ ಕಾಣಿಸ್ಲಿಲ್ಲಪ್ಪ ದಾರಿ ಒಳಗಳ ಕೋತ್ ಕೂತಿದ್ದ ಹಾ. ಇದೇ ಸೊಲ್ಲಾಪುರದಿಂದ ಶ್ರೀಶೈಲ ಕಂಬಿ ಇನ್ನೂ ಹೋಗ್ತದ ಹೌದು ಹೌದು ಹೋಗ್ತದಿಲ್ರಿ ಹಾ ಇನ್ನೂ ಶ್ರೀಶೈಲಕ್ಕ ಕಂಬಿ ಇನ್ನೂ ಹೋಗ್ತದ ಹೌದು ಆ ಕಂಬಿ ತಗೊಂಡು ಜಂಗಮರು ಎಲ್ಲಿ ಹೊಂಟಿದ್ರು ಹಾ ಶ್ರೀಶೈಲಕ್ಕೆ ಹೊಂಟಿದ್ರು ದಾರಿ ಆಗಿದ್ ಹುಡುಗ ಹೌದು ನೆಲಕ್ಕೆ ಕಾಲ ತಿಕ್ಕಿ ಕೆಳ್ಳಕತ್ತಿದ್ದ ಹಾ ಹಾ ಜಂಗಮರು ನೋಡಿದ್ರು ಯಾರ್ದೋ ಹುಡುಗ ಅಳ್ಕೋತ್ ನಿಂತದ ಮಾತಾಡ್ಸ್ರಿ ಯಾಕೆ ಈ ಅಡವಿ ಒಳಗೆ ಬಂದು ಅಳ್ಳಕತ್ತೇಳಿ ಕೇಳಿದ್ರು ಹೋಗಿ ಹೌದು ಯಾಕೋ ಮಗನ ಯಾಕೆ ಅಳಕತ್ತಿದ್ಯೋ ಕುಸ ಏನಾಗ್ಯದ ಅಂದಾಗ ಹಾ ನನಗ ಒಬ್ಬ ಮುತ್ಯ ಬಂದು ನನಗೆ ಊಟ ಮಾಡ್ತೀನಿ 8 ದಿವಸ ಆಯ್ತು ಹಸು ಆಗ್ಯದ ಅಂತೇಳಿ ಬುತ್ತಿ ಬೇಡದ ಹೌದು. ನಾ ಮನೆಗೆ ಹೋಗಿ ಬರೋದ್ರೊಳಗ ಕಾಣಲ್ಲ ಏನ್ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ ಅಂದಾಗ ಹೌದು ಯಾರ ಮುತ್ಯ ಅಂದಾಗ ಶ್ರೀಶೈಲದೊಳಗೆ ಇರ್ತೀನಿ ಅಂತ ಹೇಳ್ಯಾನ ಅವನ ಹೆಸರು ಮಲ್ಲಯ್ಯ ಅಂತ ಹೇಳ್ಯಾನ ಆದ್ರೆ ನಾ ಬರೋದ್ರೊಳಗೆ ಇಲ್ಲ ಯಾಕಡೆ ಹೋಗ್ಯಾನೋ ಅಂತ ಹೇಳ್ದ ಹೌದು ಅವಾಗ ಒಳ್ಳೆ ಜಂಗಮರು ಏನಪ್ಪ ಹಾ ನೀ ಮಲ್ಲಯ್ಯಗೆ ನೋಡ್ಬೇಕು ತಾನೆ ಹೌದು ಮಲ್ಲಯ್ಯಗೆ ನೋಡ್ತಿಯಲ್ಲ ಹಾ ನಮ್ಮ ಜೊತೆ ಬರ್ತೀಯನಂತಂದ್ರು ಹೌದು ಅವಾಗ ಸಣ್ಣ ಹುಡುಗ್ರಿ 14 ವರ್ಷದು ಹಾ ಏನ್ ನಮ್ಮ ಬರ್ತಾವ್ರಿ ಜನಪದ ಹಾಡ್ರಿ ಅಂತೇಳಿ ಹೌದು ಹೌದು ಆದ್ರ ಆ ಸಿದ್ದರಾಮ ಅಂತ ನಗ್ತಾನ ಅವನು ಹೌದು ನಗ್ತಾನ ನೋಡು ಹೌದು ಹೌದು ತಮ್ಮ ನಾವು ಹೆಂಗೋ ನಿನಗೆ 15 ವರ್ಷ ಬೇಕಾದಂಗೆ ಲಗ್ನ ಮಾಡ್ಕೊಳಪ್ಲೆ ಆಗಿದಿ ಹಾ ಜಾನಪದ ಹಾಡತ್ತಿ ಆದ್ರೆ ಸಿದ್ದರಾಮ ಜಾನಪದ ಹಾಡಲ್ಲಿಲ್ಲ ಹೌದು ಸಿದ್ದರಾಮ ಆ ಜಂಗಮರಿಗೆ ಹೇಳ್ತಾನೆಪ್ಪ ನೀವು ಮಲ್ಲಯ್ಯಗೆ ತೋರಿಸ್ತೀನಿ ಅಂದ್ರ ನಾ ಬರ್ತೀನಿ ಅಂದ ಹೌದು ಆಯ್ತು ನಡಿ ಅಂತ ಹೇಳಿ ಇದೇ ನಿಮ್ಮ ಸೊಲ್ಲಾಪುರದಿಂದ ಕರ್ಕೊಂಡು ಸಿದ್ದರಾಮಗೆ ಜಂಗಮರು ಕರ್ಕೊಂಡು ಎಲ್ಲಿಗೆ ಹೋದ್ರಿ ಎಲ್ಲಿರಿಪ್ಪ ಶ್ರೀಶೈಲಕ್ಕೆ ಹೋದ್ರು ನಿಮಗೆಲ್ಲರಿಗೆ ಎಚ್ಚರ ಇರ್ಲಿ ನಿಮಗೆಲ್ಲರಿಗೆ ತರಕಿರ್ಲಿ ಹೌದು ಶ್ರೀಶೈಲ ಇಲ್ಲಿದಿಂದ ಎಷ್ಟು ಐತಿ ಅಂತ ಕೇಳಿದ್ರೆ ಸರ್ವ ಸಾಧಾರಣ 900 ಕಿಲೋಮೀಟರ್ ಅದು ಹಾ ಹಾ ಹೆಚ್ಚೈತ್ರಿಪ್ಪ 900 ಕಿಲೋಮೀಟರ್ ಹೌದು ಎಷ್ಟು 900 ಕಿಲೋಮೀಟರ್ 900 ಕಿಲೋಮೀಟರ್ ಹಾ 900 ಕಿಲೋಮೀಟರ್ ಈ ಸೊಲ್ಲಾಪುರದಿಂದ ನಡ್ಕೋತ ಹೋದ 14 ವರ್ಷದ ಬಾಲಕ ಜಂಗಮರ ಜೊತೆ ಹೌದು ಹೋದ ಹಾ. ಹೋಗಿ ನಿಮಗ ಅಲ್ಲಿ ಹೋಗಿ ಆ ಜಂಗಮರೆಲ್ಲರೂ ಕೂಡಿ ಹೌದು. ಸಿದ್ದರಾಮ ನೀ ಮಲ್ಲಯ್ಯ ನೋಡ್ಬೇಕಂದಿದ್ಯಲ್ಲ ಹಾ. ಇಲ್ಲಿ ಅದ ನೋಡು ನಿನ್ನ ಮಲ್ಲಯ್ಯ ಅಂತೇಳಿ ತೋರಿಸಿದ್ರು ಹೋಗಿ ನೋಡದ ಹಾ ಹಾ ನೋಡುತ್ತಾನ ಏನಿತ್ರಿ ಏನಿತ್ರಿಪ್ಪ ಏನಿತ್ತು ಮಲ್ಲಯ್ಯ ಇದ್ದ ಹಾ ಹಾ ಇಲ್ಲ ಏನಿತ್ತು ಹಾ ಲಿಂಗಿತ್ತು ಹೌದು ಶ್ರೀಶೈಲದೊಳಗೆ ಏನೈತ್ರಿ ಲಿಂಗಿತ್ತು ಲಿಂಗದ ಹೌದು ಯಾವಾಗ ಲಿಂಗ ತೋರಿಸಿದ್ರು ಮತ್ತ ಬೂರ್ಯಾಡಿ ಒಂದು ಸೌನ್ ಒದ್ದಾಡಿ ಅಳ್ಳಕತ್ತ ಹೌದು ಹೌದು ಯಾಕೆ ನೀವು ನನಗೆ ಇಂಥ ಮೋಸ ಮಾಡಿದಿರಿ ಹಾ. ಇದು ಕಲ್ಲ ಈ ಮಲ್ಲಯ್ಯ ಅಲ್ಲ ನನಗೆ ಭೇಟಿಯಾಗಿದ್ದ ಜಟಾಧಾರಿ ಆಗಿರುವಂತ ಮಲ್ಲಯ್ಯ ಹೌದು. ಕೈ ಒಳಗ ಬೆತ್ತಗೋಲಿತ್ತು ಹೌದು. ಒಳಗ ರುದ್ರಾಕ್ಷ ಸರ ಇದ್ದು ಹಾ. ಹಣಿ ಮೇಲೆ ವಿಭೂತಿ ಇದ್ದು ಹೌದು. ಮುಖ ತುಂಬ ಗಡ್ಡಿದ್ದು ಹೌದು ತಲೆ ಮೇಲೆ ಜಡಿ ಇದ್ದು ಆ ಮಲ್ಲಯ್ಯ ಬೇಕು ನನಗೆ ಈ ಮಲ್ಲಯ್ಯ ಬೇಕಾಗಿಲ್ಲ ಅಂತೇಳಿ ಅಳ್ಕೋತ ಹೊಳ್ಳಿ ಹೊಂಟ ಹಾ ಹಾ ಪರ್ವತದ ಮ್ಯಾಗ ಏರದ ಗುಡ್ಡದ ಮೇಲೆ ಭೀಮನ ಕೊಳ್ಳಂತಾರ ಅದಕ್ಕೆ ಹಾ ಗುಡ್ಡದ ಮೇಲೆ ಏರಿ ಮಲ್ಲಯ್ಯ ನನ್ನ ತಾಯಿ ಕಟ್ಟಿದ ಬುತ್ತಿಯನ್ನು ನಾ ತೆಳಗಿಟ್ಟಿಲ್ಲ ಹೌದು. ನೀ ಬಂದು ಉಣದಿದ್ದರ ಹಾ ನೀ ಬಂದು ಉಣದಿದ್ದರ ಈ ಪರ್ವತ ಮ್ಯಾಗಿಂದ ಹಾರಿ ಪ್ರಾಣ ಕೊಡ್ತೀನಿ ಮಲ್ಲಯ್ಯ ಅಂತೇಳಿ ಭೀಮನ ಕೊಳ್ಳದ ಮೇಲೆ ಹಾರ್ತಿದ್ದ ಹೌದು ಮಲ್ಲಯ್ಯ ಕೊನೆಯದಾಗಿ ಒದರ್ತೀನಿ ಬಂದು ಊಟ ಮಾಡಿದ್ರೆ ಸರಿ ಇಲ್ಲ ನಾನು ಪ್ರಾಣ ಕೊಡ್ತೀನಿ ಅಂತೇಳಿ ಮಲ್ಲಯ್ಯ ಅಂತೇಳಿ ತೆಳಗ ಹಾರ್ತಿದ್ದ ಹಾ. ಅವನ ಭಕ್ತಿಗೆ ಮೆಚ್ಚಿ ಸಿದ್ದರಾಮಗ ಶ್ರೀಶೈಲಗಿರಿ ಮಲ್ಲಯ್ಯ ಎತ್ತಿ ಕೈ ಹಿಡ್ದ ಹಾ ಹಾ ಏನ ನಾಮತಿಯೋ ಪಿಂಟು ಮಾಸ್ತಾರ ಇಲ್ಲಿ ಏನು ನೇಮತಿಯೋ ಹೌದಾ ಮಲ್ಲಯ್ಯನ ನಾಮ ಕಾಪಾಡಿದ ಸಿದ್ದರಾಮಗ ಹಾ 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 ಹೌದು ಇನ್ನೂ ಭಾಳ ಬರ್ತಾವ ಹೌದು ಹೌದು ಹೋಗೋನು ಸಣ್ಣಾಗಿ ಭಾಳ ಫಾಸ್ಟ್ ಆಗಬಾರದು ಫಾಸ್ಟ್ ಆಗಬಾರ್ದ್ರಿ ಏನಂತಾರ ಕವಿಗಳು ಏನಂದ್ರು